ಕೇಂದ್ರ ಸರ್ಕಾರ ಗೋಹತ್ಯೆ ಕಾನೂನಿನಲ್ಲಿ ಕೆಲವು ಮಾರ್ಪಾಡುಗಳನ್ನು ತಂದ ಬಳಿಕ ರಾಷ್ಟ್ರದಲ್ಲಿ ಈ ವಿಚಾರವಾಗಿ ಅನೇಕ ವಾದ ವಿವಾದಗಳು ಪ್ರತಿಭಟನೆಗಳು ನಡೆಯಲು ಪ್ರಾರಂಭವಾಗಿದೆ. ಈ ನಡುವೆ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂಬ ಕೂಗು ಕೇಳಿಬರುತ್ತಿದ್ದು, ಈ ಕಾರಣಕ್ಕಾಗಿಯೇ ಗೋಸಂತತಿ ಉಳಿಸಿ ಅಭಿಯಾನವೂ ನಡೆಯುತ್ತಿದೆ. ಅದರಲ್ಲೂ ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ನಲ್ಲಿ ಕರುವೊಂದರ ಚಿತ್ರ ವೈರಲ್ ಆಗಿದ್ದು, ಈ ಚಿತ್ರ ಇದೀಗ ರಾಷ್ಟ್ರ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲೂ ಪ್ರಸಿದ್ಧಿಯಾಗಿದೆ. ಕೇಂದ್ರ ಸರ್ಕಾರ ಗೋಹತ್ಯಾ ಕಾನೂನಿನಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ ಬಳಿಕ ದೇಶದಲ್ಲಿ ತಮ್ಮ ಆಹಾರದ ಹಕ್ಕಿನ ಮೇಲೆ ಕೇಂದ್ರ ಹಿಡಿತ ಸಾಧಿಸುತ್ತಿದೆ ಎನ್ನುವ ಕೂಗು ಒಂದೆಡೆಯಾದರೆ, ಇನ್ನೊಂದೆಡೆ ಈ ಕಾನೂನನ್ನ ಇನ್ನಷ್ಟು ಕಠಿಣಗೊಳಿಸುವ ಮೂಲಕ ಸಂಪೂರ್ಣ ಗೋಹತ್ಯೆಯನ್ನು ನಿಷೇಧಿಸಬೇಕೆಂಬ ಒತ್ತಾಯಗಳು ಹೆಚ್ಚಾಗತೊಡಗಿದೆ. ಈ ಎರಡೂ ವಾದಗಳಿಗೂ ಸಾಮಾಜಿಕ ಜಾಲತಾಣಗಳೇ ವೇದಿಕೆಯಾಗಿದ್ದು, ಈ ಜಾಲತಾಣಗಳಲ್ಲಿ ಈ ಕುರಿತ ವಾದ ಪ್ರತಿವಾದ ಚರ್ಚೆಗಳು ತಾರಕಕ್ಕೇರುತ್ತಿದೆ. ಈ ನಡುವೆ ಗೋಸಂತತಿಯನ್ನ ಉಳಿಸಬೇಕೆಂಬ ಅಭಿಯಾನವೊಂದು ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ನಲ್ಲಿ ನಡೀತಾ ಇದ್ದು, ಇದಕ್ಕೆ ಕರುವೊಂದರ ಚಿತ್ರವನ್ನು ಬಳಸಲಾಗುತ್ತಿದೆ. ಈ ಕರುವಿನ ಚಿತ್ರವೀಗ ಕೇವಲ ದೇಶವಲ್ಲದೆ ವಿದೇಶಗಳಲ್ಲೂ ಹೆಸರುವಾಸಿಯಾಗಿದೆ. ಫೇಸ್ಬುಕ್ ಲೈಕ್ಗಳು, ಶೇರ್ಗಳು ಭರ್ಜರಿಯಾಗಿ ಆಗುತ್ತಿದೆ. ಅಂದಹಾಗೆ ಈ ಕರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಉರಿಮಜಲಿನ ನಾರಾಯಣರಾವ್ ಎನ್ನುವವರ ಹಟ್ಟಿಯಲ್ಲಿ ಈಗಲೂ ಇದೆ. ಈ ಚಿತ್ರವನ್ನು ಕರುವಿಗೆ 5 ತಿಂಗಳಾಗಿದ್ದ ಸಂದರ್ಭದಲ್ಲಿ ನಾರಾಯಣರಾವ್ ಮಗ ಶಿವಗುರು ದತ್ ತೆಗೆದಿದ್ರು. ಬಳಿಕ ಈ ಚಿತ್ರವನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದರು. ಆ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಮಾತ್ರ ಲೈಕ್ ಗಳಿಸಿದ್ದ ಈ ಫೋಟೋ ಇದೀಗ ಕೇಂದ್ರ ಸರ್ಕಾರ ಗೋಹತ್ಯಾ ಕಾನೂನಿನಲ್ಲಿ ಬದಲಾವಣೆ ತಂದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಹೆಚ್ಚಾಗಿ ಶೇರ್ ಆಗ್ತಾ ಇದೆ. ಇದು ಈ ಫೋಟೋವನ್ನು ಸುಮಾರು ಒಂದು ವರ್ಷ ಹಿಂದೆ ತೆಗೆದಿದ್ದೇನೆ. ಫೋಟೋ ತೆಗೆದು ಸುಮಾರು ಅದು ನಾನು ಫೇಸ್ಬುಕ್ ಅಕೌಂಟ್ಗೆ ಹಾಕಿದ್ದೆ. ಅದನ್ನು ಈಗ ಸದ್ಯದ ಗೋಹತ್ಯೆ ನಿಷೇಧ ಕಾನೂನು ಬಂದ ಕಾರಣ ನನ್ನ ಫೇಸ್ಬುಕ್ ಅಕೌಂಟಿಂದ ಯಾರು ತೆಗೆದು ಅದನ್ನು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರು. ಆ ನಂತರ ಅದು ವಿದೇಶದಲ್ಲಿ ಫೇಮಸ್ ಆಗಿದೆ. ಮತ್ತೆ ಒಂದು ದಿವಸ ನನಗೆ ಅದು ವಾಟ್ಸಪ್ ಮೂಲಕ ಬಂದಾಗ ನನಗೆ ಅದರ ಅರಿವಾಯಿತು. ಹಾಗೆ ಈಗ ನನಗೆ ಅದರ ಫೋಟೋದ ಬಗ್ಗೆ ತುಂಬಾ ಖುಷಿ ಇದೆ ತೆಗೆದ ಕಾರಣ. ಗೌರಿ ಹೆಸರಿನ ಮಲೆನಾಡ ಗಿಡ್ಡ ತಳಿಯ ಈ ಕರುವಿಗೀಗ 1 ವರ್ಷ 5 ತಿಂಗಳಾಗಿದ್ದು, ಈ ಕರುವಿನ ಹಣೆಯಲ್ಲಿ ಹೃದಯದ ಚಿಹ್ನೆಯಂತಿರುವ ಬೆಳ್ಳಗಿನ ಮಚ್ಚೆ ಇದೆ. ಗೋಹತ್ಯಾ ಕಾನೂನಿನ ಕಾರಣ ಇದೀಗ ಈ ಕರುವಿನ ಚಿತ್ರ ದೇಶ ಹಾಗೂ ವಿದೇಶಗಳಲ್ಲೂ ಹರಿದಾಡುತ್ತಿದ್ದು, ಕರುವಿನ ಬಗ್ಗೆ ಎಲ್ಲರಲ್ಲೂ ಅಭಿಮಾನ ಮೂಡುವಂತೆ ಮಾಡಿದೆ. ಗೋಹತ್ಯೆ ನಿಷೇಧ ಭಾರತದಲ್ಲಿ ಏನು ಮೋದಿ ಅವರು ಜಾರಿ ಮಾಡ್ತಾ ಇದ್ದಾರೆ. ಆ ದಿವಸದಿಂದ ಒಂದು ಕರುವಿನ ಫೋಟೋ, ಒಂದು ತಲೆಯಲ್ಲಿ ಲವ್ ಸಿಂಬಲ್ ಇರುವಂತಹ ಒಂದು ಕರುವಿನ ಫೋಟೋ ಬಹಳಷ್ಟು ವಾಟ್ಸ್ಆಪ್ಗಳಲ್ಲಿ ಆಗಲಿ ಇದರಲ್ಲಿ ಶೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದನ್ನ ಮುಖ್ಯವಾಗಿ ಎಲ್ಲರೂ ಡಿಪಿ ಆಗಿ ಮಾಡಬೇಕು ಅಂತ ಹೇಳುವಂತದ್ದು ಕೂಡ ಕೆಲವೊಂದು ಸಂಘಟನೆಗಳ ಕಡೆಯಿಂದ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅದು ಬಹಳಷ್ಟು ಫೇಮಸ್ ಆಗಿ ಯಾರು ತೆಗ್ದದು ಅಂತ ಹೇಳಿ ನೋಡಿದ್ರೆ ಅದು ನಮ್ಮ ವಿಟ್ಲದ ಒಬ್ಬ ಯುವಕರೇ ತೆಗ್ದದು ಅಂತ ಹೇಳುವಂತದ್ದು ಮತ್ತೆ ಅವರು ತಮ್ಮ ಫೇಸ್ಬುಕ್ ಮೂಲಕ ಹಾಕೊಂಡಾಗ ನಮಗೆ ತಿಳಿಯಿತು. ಒಂದು ನಮಗೆ ಕೂಡ ಹೆಮ್ಮೆ, ಅಂದ್ರೆ ವಿದೇಶದಲ್ಲಿ ಆಗ್ಲಿ ರಾಷ್ಟ್ರದಲ್ಲಿ ಆಗ್ಲಿ ಅದೊಂದು ಬಹಳಷ್ಟು ಉತ್ತಮವಾಗಿ ಇದು ಬಂದಿರೋದು ನಮಗೆ ವಿಟ್ಲದ ಜನತೆಗೆ ಹೆಮ್ಮೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಗೋಹತ್ಯಾ ಕಾನೂನು ವಿಚಾರ ದೇಶದೆಲ್ಲೆಡೆ ಚರ್ಚೆಗೆ ಎಡೆ ಮಾಡಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕರುವಿನ ಚಿತ್ರ ದೇಶ ಬಿಟ್ಟು ವಿದೇಶದ ಗಡಿಯನ್ನು ದಾಟಿ ಹೆಸರುವಾಸಿಯಾಗಿದೆ. ಕೃಷ್ಣ ಪ್ರಸಾದ್, ಪುತ್ತೂರು, ಡೈಜುವಲ್ 24/7.